ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳು. ಭಾರತವೇಳಲಿ ವಿಶ್ವವನ್ನೆಚ್ಚರಿಸಲಿ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರು ಮುಟ್ಟುವವರೆಗೂ ನಿಲ್ಲದಿರಿ. ಭಯವೇ ಸಾವು, ನಿರ್ಭಯವೇ ಬದುಕು. ಈ ಜಗತ್ತು ವೀರರಿಂದಾಗಿಯೇ ಹೊರತು ಹೇಡಿಗಳಿಂದಲ್ಲ. ವೀರವಂತರಾಗಿ ಬದುಕಿ. ಇತರರಿಗೆ ತಿಳಿಯದಂತೆ ಅವರನ್ನ ನಿಂದಿಸುವುದು ಮಹಾಪರಾಧ. ಇದನ್ನ ಸಂಪೂರ್ಣವಾಗಿ ತ್ಯಜಿಸುವುದು. 1,000 ಬಾರಿಯಾದರೂ ಪರವಾಗಿಲ್ಲ, ನಿನ್ನ ಗುರಿಯನ್ನ ಮುಟ್ಟಲು ಪ್ರಯತ್ನಿಸು. ಹಲವು ಬಾರಿ ಸೋತರೂ ಒಮ್ಮೆಯಾದರೂ ಯಶಸ್ಸನ್ನ ಪಡೆಯುತ್ತೀಯ. ಮೊದಲು ಅನ್ನ, ಅನಂತರ ಧರ್ಮ. ಬಡಬಗ್ಗರು ಹಸಿವಿನಿಂದ ಸಾಯುತ್ತಿರುವಾಗ ನಾವು ಅವರ ತಲೆಯೊಳಕ್ಕೆ ಬಂಡೆಗಟ್ಟಲೆ ಧರ್ಮವನ್ನ ತುರುಕುತ್ತೇವೆ. ಯಾವ ಮತ ಸಿದ್ಧಾಂತಗಳೂ ಹಸಿವನ್ನ ತೃಪ್ತಿಪಡಿಸಲಾರವು. ನಿಮ್ಮಲ್ಲಿ ಮಿಡಿಯುವ ಹೃದಯವಿಲ್ಲದಿರುವವರೆಲ್ಲ ಅವೆಲ್ಲ ನಿಷ್ಪ್ರಯೋಜಕ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಕಾಣು. ವಿಗ್ರಹ ಒಂದು ಸಂಕೇತ. ಅದು ಭಗವಂತನ ನೆನಪನ್ನ ತಂದುಕೊಡುತ್ತದೆ. ಸಹನೆ, ಸಮಾಧಾನ, ಶಾಂತಿ, ಜ್ಞಾನವಿಲ್ಲದ ಮನುಷ್ಯನ ಜೀವನದಲ್ಲಿ ಏನನ್ನೂ ಸಾಧಿಸಲಾರ. ತೃಪ್ತಿಗೆ ಸಮಾನವಾದ ಸಂಪತ್ತಿಲ್ಲ. ಸಹನೆಗೆ ಸಮಾನವಾದ ಸದ್ಗುಣವಿಲ್ಲ. ವ್ಯಕ್ತಿಯಲ್ಲಿ ಈಗಾಗಲೇ ಹುದುಗಿರುವ ಪರಿಪೂರ್ಣ ಜ್ಞಾನವನ್ನ ಹೊರಗೆಳೆಯುವುದೇ ಶಿಕ್ಷಣ. ಈಗಾಗಲೇ ಮನುಷ್ಯನಲ್ಲಿ ಸುಪ್ತವಾಗಿರುವ ದೈವತ್ವದ ಪ್ರಕಾಶನವೇ ಅಥವಾ ಅಭಿವ್ಯಕ್ತಿಯೇ ಧರ್ಮ. ಮೊದಲು ನಿಮ್ಮನ್ನ ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಏನನ್ನೂ ಮಾಡದೇ ಇರುವ ಸೋಮಾರಿಗಿಂತ ಕ್ರಿಯಾಶೀಲವಾಗಿರುವ ಕಳ್ಳನನ್ನ ಗೌರವಿಸುತ್ತೇನೆ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಭವಿಷ್ಯದ ಶಿಲ್ಪಿ ನೀವೇ. ಏಕಾಗ್ರತೆಯೇ ಜ್ಞಾನ ಭಂಡಾರದ ಬೀಗದ ಕೈ. ಮನಸ್ಸನ್ನ ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಆತ್ಮನೋ ಮೋಕ್ಷಾರ್ಥ ಜಗದ್ಹಿತಾಯ ಚ. ಸ್ವಮೋಕ್ಷಕ್ಕಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ. ದೀನ ದೇವೋ ಭವ, ಪಾಪಿ ದೇವೋ ಭವ, ದರಿದ್ರ ದೇವೋ ಭವ. ಉಕ್ಕಿನಂತಹ ನರಮಂಡಲ, ಕಬ್ಬಿಣದಂಥ ಮಾಂಸಖಂಡ, ಯಾವುದಕ್ಕೂ ಬಗ್ಗದ ಪ್ರಚಂಡ ಇಚ್ಛಾಶಕ್ತಿಗಳನ್ನೊಳಗೊಂಡ ಪುರುಷ ಸಿಂಹರನ್ನಾಗಿಸುವುದು. ಎಲ್ಲರ ಹೃದಯದಲ್ಲಿಯೂ ಅನಂತವಾದ ಆತ್ಮ ನೆಲೆಸಿದೆ. ಹಾಗಾಗಿ ಎಲ್ಲರೂ ಮಹಾನ್ ಆಗಬಲ್ಲರು. ಸಶಕ್ತ 100 ಜನ ಯುವಕರನ್ನ ನನ್ನ ಕೈಗೆ ನೀಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುತ್ತೇನೆ. ಬಹುಜನ ಹಿತಾಯ, ಬಹುಜನ ಸುಖಾಯ. ನನ್ನ ಧೀರ ಪುತ್ರರೇ, ನೀವೆಲ್ಲರೂ ಮಹತ್ ಕಾರ್ಯವನ್ನ ಸಾಧಿಸುವುದಕ್ಕೆ ಹುಟ್ಟಿರುವರೆಂದು ನಂಬಿ ನಾಯಿ ಮರಿಗಳ ಬೊಗಳುವಿಕೆಯಿಂದ ಅಪ್ರತಿಭರಾಗಬೇಡಿ. ಸಿಡಿಲ ಗರ್ಜನೆಯೂ ನಿಮ್ಮನ್ನ ಅಂಜಿಸದಿರಲಿ. ಎದ್ದು ನಿಲ್ಲಿ, ಕಾರ್ಯೋನ್ಮುಖರಾಗಿರಿ. ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ. ಭಾರತಕ್ಕೆ ಬರುವ ಮೊದಲೇ ಪ್ರೀತಿಸುತ್ತಿದ್ದೆ, ಆದರೆ ಈಗ ಭಾರತದ ಕಣಕಣವೂ ನನಗೆ ಪವಿತ್ರವಾಗಿದೆ. ಭಾರತದಲ್ಲಿ ಸುಳಿವ ಗಾಳಿಯೂ ನನಗೆ ಪವಿತ್ರವಾಗಿದೆ. ಈಗ ಅದು ಪವಿತ್ರ ಭೂಮಿ, ಯಾತ್ರಾ ಸ್ಥಳ, ತೀರ್ಥಸ್ನಾನ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.